ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ರಾಣಾ ರಣಬೇಟೆ ರಿಪಬ್ಲಿಕ್ ನಲ್ಲಿ ಮೆಗಾ ಕವರೇಜ್. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವತ್ತಿನ ಘಟನೆಗಳನ್ನ ನೆನಪಿಸ್ಕೊಂಡ್ರೆ ನಿಜಕ್ಕೂ ಕೂಡ ಇವನ್ನೆಲ್ಲ ಇನ್ನೂ ಹಾಗೆ ಬಿಟ್ಟಿದ್ದಾರ ಅಂತ ಅನ್ಸುತ್ತೆ. ನೋಡಿ, ಏರ್ ಮಾರ್ಷಲ್ ಮುರಳಿ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ಈತನನ್ನ ಕಸ್ಬಾನನ್ನ ಇಟ್ಟುಕೊಂಡು ಬೆಳೆಸಿರಲ್ಲ, ಆ ರೀತಿಯಾಗಿ ಬೆಳೆಸಬಾರ್ದು, ಆದಷ್ಟು ಬೇಗ ಈತನನ್ನು ಕೂಡ ಮಟ್ಟ ಹಾಕಬೇಕು ಅಂತೇಳಿ, ಗಲ್ಲಿಗೆ ಹೇರಿಸಬೇಕು ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ, ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅದನ್ನೇ ಬಯಸ್ತಾ ಇರೋದು. ಪುಟ್ಟ ಪುಟ್ಟ ಮಕ್ಕಳು, ಹೆಂಗಸರು, ಯಾರನ್ನು ಕೂಡ ನೋಡದೆ, ಹೋಟೆಲ್ನ ಸಿಬ್ಬಂದಿ ಯಾರನ್ನು ಕೂಡ ನೋಡದೆ ಹೀನಾಯಮಾನವಾಗಿ ಅವರನ್ನ ಕೊಂದಂತ ಪಾಪಿಗಳು ಇರಲ್ಲ. ಈತ ಹೆಡ್ಲಿಗೆ ಸಹಾಯ ಮಾಡಿದ್ದ. ಹೆಡ್ಲಿಗೆ ಬೇಹುಗಾರಿಕೆಯನ್ನ ಮಾಡಿ ಇದರಿಂದ ಇನ್ಫಾರ್ಮೇಶನ್ ಅನ್ನ ರವಾನೆ ಮಾಡೋದಕ್ಕೆ ಎಷ್ಟು ಬಾರಿ ಇವರು ಚಾಟ್ ಅನ್ನ ಮಾಡಿದ್ರು ಅಂತಂದ್ರೆ ಸುಮಾರು 165ಕ್ಕಿಂತ ಹೆಚ್ಚು ಬಾರಿ ಮೇಲ್ ಮುಖಾಂತರ ಇವರು ಕನ್ವರ್ಸೇಷನ್ ನಡೆಸಿದ್ರು. ಇಲ್ಲಿ ದಾಳಿ ಮಾಡೋದಕ್ಕಿಂತ ಮುಂಚೆ ಅವತ್ತು ಮೇಲ್ ಮೂಲಕ ಒಂದಷ್ಟು ಕನ್ವರ್ಸೇಷನ್ ನಡೆದಿತ್ತು. ಹೆಡ್ಲಿ ಜೊತೆ ಇದೇ ರಾಣಾ ಮೇಲ್ ಮೂಲಕ ಒಂದಷ್ಟು ಚಾಟಿಂಗ್ ನಡೆದ್ರೆ ಮೇಲ್ಗಳನ್ನ ಮಾಡಿದ್ರು. ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಇದೆ. ಮೇಲಲ್ಲಿ ಎಷ್ಟು ಮೇಲ್ ಕಳಿಸಿದ್ರು, ಏನೇನೆಲ್ಲ ಮೇಲ್ ಕಳಿಸಿದ್ರು, ಆ ಮೇಲ್ನಲ್ಲಿ ಏನೆಲ್ಲ ಇವರು ಚರ್ಚೆಗಳನ್ನ ನಡೆಸಿದ್ರು, ಎಲ್ಲದರ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗೆ ಸಹಾಯ ಮಾಡಿದವರು ಯಾರು, ಆತ ಇಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗೋದಕ್ಕೆ ಕಾರಣಗಳೇನು, ಇದೆಲ್ಲವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಹೊರಬರುತ್ತೆ. ತಾಂತ್ರಿಕ ದೋಷದಿಂದಾಗಿ ಆತ ಲ್ಯಾಂಡ್ ಆಗೋದು ಸ್ವಲ್ಪ ತಡ ಆಗ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗ್ತಾ ಇದ್ದಂತೆಯೇ ಎನ್ಐಎ ಆತನನ್ನ ಅರೆಸ್ಟ್ ಮಾಡುತ್ತೆ. ಆ ಬಳಿಕ ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ನೋಡಿ, ಮುಂದಿನ ಹಂತದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ರಾಣಾ ರಣಬೇಟೆ ರಿಪಬ್ಲಿಕ್ ನಲ್ಲಿ ಮೆಗಾ ಕವರೇಜ್. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವತ್ತಿನ ಘಟನೆಗಳನ್ನ ನೆನಪಿಸ್ಕೊಂಡ್ರೆ ನಿಜಕ್ಕೂ ಕೂಡ ಇವನ್ನೆಲ್ಲ ಇನ್ನೂ ಹಾಗೆ ಬಿಟ್ಟಿದ್ದಾರ ಅಂತ ಅನ್ಸುತ್ತೆ. ನೋಡಿ, ಏರ್ ಮಾರ್ಷಲ್ ಮುರಳಿ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ಈತನನ್ನ ಕಸ್ಬಾನನ್ನ ಇಟ್ಟುಕೊಂಡು ಬೆಳೆಸಿರಲ್ಲ, ಆ ರೀತಿಯಾಗಿ ಬೆಳೆಸಬಾರ್ದು, ಆದಷ್ಟು ಬೇಗ ಈತನನ್ನು ಕೂಡ ಮಟ್ಟ ಹಾಕಬೇಕು ಅಂತೇಳಿ, ಗಲ್ಲಿಗೆ ಹೇರಿಸಬೇಕು ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ, ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅದನ್ನೇ ಬಯಸ್ತಾ ಇರೋದು. ಪುಟ್ಟ ಪುಟ್ಟ ಮಕ್ಕಳು, ಹೆಂಗಸರು, ಯಾರನ್ನು ಕೂಡ ನೋಡದೆ, ಹೋಟೆಲ್ನ ಸಿಬ್ಬಂದಿ ಯಾರನ್ನು ಕೂಡ ನೋಡದೆ ಹೀನಾಯಮಾನವಾಗಿ ಅವರನ್ನ ಕೊಂದಂತ ಪಾಪಿಗಳು ಇರಲ್ಲ. ಈತ ಹೆಡ್ಲಿಗೆ ಸಹಾಯ ಮಾಡಿದ್ದ. ಹೆಡ್ಲಿಗೆ ಬೇಹುಗಾರಿಕೆಯನ್ನ ಮಾಡಿ ಇದರಿಂದ ಇನ್ಫಾರ್ಮೇಶನ್ ಅನ್ನ ರವಾನೆ ಮಾಡೋದಕ್ಕೆ ಎಷ್ಟು ಬಾರಿ ಇವರು ಚಾಟ್ ಅನ್ನ ಮಾಡಿದ್ರು ಅಂತಂದ್ರೆ ಸುಮಾರು 165ಕ್ಕಿಂತ ಹೆಚ್ಚು ಬಾರಿ ಮೇಲ್ ಮುಖಾಂತರ ಇವರು ಕನ್ವರ್ಸೇಷನ್ ನಡೆಸಿದ್ರು. ಇಲ್ಲಿ ದಾಳಿ ಮಾಡೋದಕ್ಕಿಂತ ಮುಂಚೆ ಅವತ್ತು ಮೇಲ್ ಮೂಲಕ ಒಂದಷ್ಟು ಕನ್ವರ್ಸೇಷನ್ ನಡೆದಿತ್ತು. ಹೆಡ್ಲಿ ಜೊತೆ ಇದೇ ರಾಣಾ ಮೇಲ್ ಮೂಲಕ ಒಂದಷ್ಟು ಚಾಟಿಂಗ್ ನಡೆದ್ರೆ ಮೇಲ್ಗಳನ್ನ ಮಾಡಿದ್ರು. ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಇದೆ. ಮೇಲಲ್ಲಿ ಎಷ್ಟು ಮೇಲ್ ಕಳಿಸಿದ್ರು, ಏನೇನೆಲ್ಲ ಮೇಲ್ ಕಳಿಸಿದ್ರು, ಆ ಮೇಲ್ನಲ್ಲಿ ಏನೆಲ್ಲ ಇವರು ಚರ್ಚೆಗಳನ್ನ ನಡೆಸಿದ್ರು,
ಎಲ್ಲದರ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗೆ ಸಹಾಯ ಮಾಡಿದವರು ಯಾರು, ಆತ ಇಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗೋದಕ್ಕೆ ಕಾರಣಗಳೇನು, ಇದೆಲ್ಲವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಹೊರಬರುತ್ತೆ. ತಾಂತ್ರಿಕ ದೋಷದಿಂದಾಗಿ ಆತ ಲ್ಯಾಂಡ್ ಆಗೋದು ಸ್ವಲ್ಪ ತಡ ಆಗ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗ್ತಾ ಇದ್ದಂತೆಯೇ ಎನ್ಐಎ ಆತನನ್ನ ಅರೆಸ್ಟ್ ಮಾಡುತ್ತೆ. ಆ ಬಳಿಕ ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ನೋಡಿ, ಮುಂದಿನ ಹಂತದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ರಣಬೇಟೆ ರಿಪಬ್ಲಿಕ್ ನಲ್ಲಿ ಮೆಗಾ ಕವರೇಜ್. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವತ್ತಿನ ಘಟನೆಗಳನ್ನ ನೆನಪಿಸ್ಕೊಂಡ್ರೆ ನಿಜಕ್ಕೂ ಕೂಡ ಇವನ್ನೆಲ್ಲ ಇನ್ನೂ ಹಾಗೆ ಬಿಟ್ಟಿದ್ದಾರ ಅಂತ ಅನ್ಸುತ್ತೆ. ನೋಡಿ, ಏರ್ ಮಾರ್ಷಲ್ ಮುರಳಿ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ಈತನನ್ನ ಕಸ್ಬಾನನ್ನ ಇಟ್ಟುಕೊಂಡು ಬೆಳೆಸಿರಲ್ಲ, ಆ ರೀತಿಯಾಗಿ ಬೆಳೆಸಬಾರ್ದು, ಆದಷ್ಟು ಬೇಗ ಈತನನ್ನು ಕೂಡ ಮಟ್ಟ ಹಾಕಬೇಕು ಅಂತೇಳಿ, ಗಲ್ಲಿಗೆ ಹೇರಿಸಬೇಕು ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ, ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅದನ್ನೇ ಬಯಸ್ತಾ ಇರೋದು. ಪುಟ್ಟ ಮಕ್ಕಳು, ಹೆಂಗಸರು, ಯಾರನ್ನು ಕೂಡ ನೋಡದೆ, ಹೋಟೆಲ್ನ ಸಿಬ್ಬಂದಿ ಯಾರನ್ನು ಕೂಡ ನೋಡದೆ ಹೀನಾಯಮಾನವಾಗಿ ಅವರನ್ನ ಕೊಂದಂತ ಪಾಪಿಗಳು ಇರಲ್ಲ. ಈತ ಹೆಡ್ಲಿಗೆ ಸಹಾಯ ಮಾಡಿದ್ದ. ಹೆಡ್ಲಿಗೆ ಬೇಹುಗಾರಿಕೆಯನ್ನ ಮಾಡಿ ಇದರಿಂದ ಇನ್ಫಾರ್ಮೇಶನ್ ಅನ್ನ ರವಾನೆ ಮಾಡೋದಕ್ಕೆ ಎಷ್ಟು ಬಾರಿ ಇವರು ಚಾಟ್ ಅನ್ನ ಮಾಡಿದ್ರು ಅಂತಂದ್ರೆ ಸುಮಾರು 165ಕ್ಕಿಂತ ಹೆಚ್ಚು ಬಾರಿ ಮೇಲ್ ಮುಖಾಂತರ ಇವರು ಕನ್ವರ್ಸೇಷನ್ ನಡೆಸಿದ್ರು. ಇಲ್ಲಿ ದಾಳಿ ಮಾಡೋದಕ್ಕಿಂತ ಮುಂಚೆ ಅವತ್ತು ಮೇಲ್ ಮೂಲಕ ಒಂದಷ್ಟು ಕನ್ವರ್ಸೇಷನ್ ನಡೆದಿತ್ತು. ಹೆಡ್ಲಿ ಜೊತೆ ಇದೇ ರಾಣಾ ಮೇಲ್ ಮೂಲಕ ಒಂದಷ್ಟು ಚಾಟಿಂಗ್ ನಡೆದ್ರೆ ಮೇಲ್ಗಳನ್ನ ಮಾಡಿದ್ರು. ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಇದೆ. ಮೇಲಲ್ಲಿ ಎಷ್ಟು ಮೇಲ್ ಕಳಿಸಿದ್ರು, ಏನೇನೆಲ್ಲ ಮೇಲ್ ಕಳಿಸಿದ್ರು, ಆ ಮೇಲ್ನಲ್ಲಿ ಏನೆಲ್ಲ ಇವರು ಚರ್ಚೆಗಳನ್ನ ನಡೆಸಿದ್ರು, ಎಲ್ಲದರ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗೆ ಸಹಾಯ ಮಾಡಿದವರು ಯಾರು, ಆತ ಇಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗೋದಕ್ಕೆ ಕಾರಣಗಳೇನು, ಇದೆಲ್ಲವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಹೊರಬರುತ್ತೆ. ತಾಂತ್ರಿಕ ದೋಷದಿಂದಾಗಿ ಆತ ಲ್ಯಾಂಡ್ ಆಗೋದು ಸ್ವಲ್ಪ ತಡ ಆಗ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗ್ತಾ ಇದ್ದಂತೆಯೇ ಎನ್ಐಎ ಆತನನ್ನ ಅರೆಸ್ಟ್ ಮಾಡುತ್ತೆ. ಆ ಬಳಿಕ ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ನೋಡಿ, ಮುಂದಿನ ಹಂತದಲ್ಲಿ